ಸರ್ ಈಗ ಏನು 3 ವರ್ಷ ಆಗಿದೆ ಮತ್ತೆ ಎಲೆಕ್ಷನ್ ಆಗಿ. ಸೊ ಯಾವ ರೀತಿ 3 ವರ್ಷದಲ್ಲಿ ಏನೆಲ್ಲ ಕೆಲಸಗಳು ಮಾಡಿದ್ದಾರೆ, ಮತ್ತು ನಿಮಗೆ ಗುತ್ತಿಗೆದಾರರು ಏನಕ್ಕೆ ಓಟ್ ಹಾಕಬೇಕು, ಏನೆಲ್ಲ ಅವ್ರಿಗೆ ಕಾರ್ಯರೂಪಕ್ಕೆ ಅವ್ರ ಕುಟುಂಬ ಆಗಿರ್ಬೋದು ಮತ್ತು ಅವರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದನೆ ಮಾಡಿದ್ದಾರೆ ಸರ್ 3 ವರ್ಷದಲ್ಲಿ? 3 ವರ್ಷದಲ್ಲಿ ಪ್ರಮುಖವಾಗಿ ನಾವೇನು 2022 ಜೂನಲ್ಲಿ ನಾವು ಚುನಾವಣೆಯಲ್ಲಿ ಗೆದ್ದ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಹಿಂದೆ 2017ರಲ್ಲಿ ವಾಸ ದೃಢೀಕರಣ ಪತ್ರವನ್ನು ಜಾರಿಯಾಗಿತ್ತು. ಅದು ಸುಮಾರು 4.5 ವರ್ಷದಿಂದ ನಿರಂತರವಾಗಿ ಜಾರಿಯಾಗಿದ್ದ ಸಂದರ್ಭದಲ್ಲಿ ನಾವು 2022ಅಲ್ಲಿ ಗೆದ್ದಾಗ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಸಾಹೇಬರು ಹಾಗೆ ಇಂಧನ ಸಚಿವರಾದ ಸುನೀಲ್ ಕುಮಾರ್ ಸರ್ ಅವ್ರನ್ನ ಭೇಟಿ ಮಾಡಿ ನಮ್ಮ ಆರ್ಗನೈಜೇಷನ್ ಬಗ್ಗೆ ಅವರಿಗೆ ಒಂದು ಎಕ್ಸ್ಪ್ಲನೇಷನ್ ಮಾಡಿ ವಾಸ ದೃಢೀಕರಣ ಪತ್ರದಿಂದ ಏನೂ ತೊಂದರೆ ಆಗ್ತಾಯಿದೆ ಅನ್ನೋದನ್ನು ಮನದಟ್ಟು ಮಾಡಿ ಅದನ್ನು ನಾವು ಮೊದಲಿಗೆ ಫಸ್ಟ್ ರದ್ದು ಮಾಡಿದ್ವು. ಸ್ಥಳೀಯವಾಗಿ ಏನು KTTP ಆ್ಯಕ್ಟ್ ಬದಲಾವಣೆ ಆಗಿತ್ತು. ಮೊದಲು 1 ಲಕ್ಷ ಅಷ್ಟೇ ವಿತೌಟ್ ಟೆಂಡರ್ ಕೊಡುವಂಥ ವ್ಯವಸ್ಥೆ ಇತ್ತು. ಅದು KTTP ಆ್ಯಕ್ಟು ಆವಾಗ ಹಿಂದೆ ನಮ್ಮ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ 5 ಲಕ್ಷಕ್ಕೆ ಮಾಡಿದ್ರು. ಅದನ್ನು 5 ಲಕ್ಷದ ಕಾಮಗಾರಿಗಳನ್ನು ಸ್ಥಳೀಯ ಗುತ್ತಿಗೆದಾರರಿಗೆ ನೀಡಬೇಕು ಅಂತ ನಾವು ಒತ್ತಾಯವನ್ನು ಮಾಡಿ ಅವತ್ತಿನ ಇಂಧನ ಸಚಿವರು OC ಮತ್ತು ತುಂಡು ಗುತ್ತಿಗೆಯನ್ನು ಸ್ಥಳೀಯ ಗುತ್ತಿಗೆದಾರರಿಗೆ ಕೊಡುವಂಥ ಒಂದು ಆದೇಶವನ್ನು ಮಾಡಿದ್ರು. ಅವರಿಗೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಅವ್ರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಗ್ರಾಹಕರ ಪರ, ಯಾಕೆಂದರೆ OC ರದ್ದಾದದ್ದು ಗ್ರಾಹಕರಿಗೆ ಅನುಕೂಲ ಆಯಿತು. ಹಾಗೆ ಈ ತುಂಡು ಗುತ್ತಿಗೆ ಜಾರಿಯಾದದ್ದು ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ಅನುಕೂಲ ಆಯಿತು. ಗ್ರಾಹಕರು ಮತ್ತು ಗುತ್ತಿಗೆದಾರರ ಪರವಾಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಹಾಗೆ ರಾಜ್ಯದಲ್ಲಿ ಗುತ್ತಿಗೆದಾರರಲ್ಲಿ ಒಂದು ಜಾಗೃತಿ ಮೂಡಿಸಿ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳಿಂದ ಏನು ತೊಂದರೆಗಳಾಗ್ತಾಯಿದೆ ಅದಕ್ಕೆ ಹೋರಾಟಗಳನ್ನು ಮಾಡಿದ್ವಿ. ಮತ್ತು ನಮ್ಮ ಗುತ್ತಿಗೆದಾರರ ಮಕ್ಕಳ ಎಜುಕೇಷನ್ಗೆ ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ನಮ್ಮ ಹಲವಾರು ಜಿಲ್ಲೆಗಳಲ್ಲಿ ಕಟ್ಟಡ ಕಟ್ಟುವಂಥ ಕೆಲಸಗಳು, ನಿವೇಶನವನ್ನು ಪರ್ಚೇಸ್ ಮಾಡಿರೋಂಥದ್ದು, ಹಾಗೆ ಯಾವುದೇ ಗುತ್ತಿಗೆದಾರನಿಗೆ ಏನೇ ಸಮಸ್ಯೆ ಆದ್ರೂ ವಿತಿನ್ 12 ಅವರಲ್ಲಿ ನಾವು ಅದು ನಾನಿರೋದು ಮೈಸೂರು ಆದ್ರೂ ಬೆಳಗಾಂನ ಅಥಣಿ ಬಾರ್ಡ್ರಿಗೂ ನಾವು 12 ಅವರಲ್ಲಿ ರೀಚ್ ಆಗಿ ಅವರ ಸಮಸ್ಯೆಗಳನ್ನು ನಾವು ಕಳೆದ 40 ತಿಂಗಳಿಂದ ನಾವು ನಿರ್ವಹಿಸ್ಕೊ ಬಂದಿದ್ವಿ. ಸೊ ಗುತ್ತಿಗೆದಾರರು ಸಂಪೂರ್ಣವಾಗಿ ನಮ್ಮ ಕಾರ್ಯದ ಮೇಲೆ ಒಂದು ನಂಬಿಕೆ ಇದೆ, ವಿಶ್ವಾಸವನ್ನು ಮೂಡಿಸಿದ್ದೀವಿ ಸರ್.